ನೋಡಿ ಅರ್ಚಕರನ್ನ ಮಾತಾಡಿಸೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಇತಿಹಾಸ ಪ್ರಸಿದ್ಧ ಶನಿಮಹಾತ್ಮ ಟೆಂಪಲ್, ಪಾವಗಡ ಟೆಂಪಲ್ ಅರ್ಚಕರನ್ನ ಮಾತಾಡಿಸೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅರ್ಚಕರ ಹೇಳಿ, ಶನಿವಾರದ ವಿಶೇಷತೆ ಏನಿರುತ್ತೆ ಅಂತೇಳಿ ಬನ್ನಿ. ಓಕೆ, ಇದು ಪಾವಗಡ ಶನಿಮಹಾತ್ಮ ದೇವಸ್ಥಾನದ ಮೂಲ. ಓಕೆ 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 ಸ್ವಾಮಿ ಹೇಳಿ ಸ್ವಲ್ಪ ಹಿಂದೆ ಹೋಗಿ. ಓಕೆ ಓಕೆ ಮಾತಾಡಿ ಸ್ವಾಮಿ. ಶೀತಲಾ ದೇವಿ ಅಂತ. ಓಕೆ 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 ಏನೇ ಸಮಸ್ಯೆ ಅವರೇ ಸಂಕಲ್ಪ ಮಾಡಿಸಿ. ಓಕೆ, ಯಾವ ರೀತಿ ಮನೆ ದೇವರಿಗೆ ಮುಡುಕು ಅಂತ ಕಟ್ತೇವೆ, ಅದೇ ರೀತಿ ಈ ದೇವರಿಗೆ ಮುಡುಕು ಕಟ್ಕೊಂಡು ನೀವು ಅಂದ್ಕೊಂಡಿರೋ ಏನೇ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತೀವಿ 100% ಆಗುತ್ತೆ. ಇಲ್ಲಿ ಎಕ್ಸಾಂಪಲ್ ಇಲ್ಲಿ ಮಾಂಗಲ್ಯ ಪೂಜೆ ಅಂತ ಮಾಡಿಸ್ತೀವಿ. ಹಾಗೆ ಮದುವೆ ಆಗಬೇಕಾಗಿರ್ಬೋದು, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಅವರೇ ಖುದ್ದಾಗಿ ಬಂದು ಅವ್ರ ಹೆಸರು ಸಂಕಲ್ಪ ಮಾಡಿಸ್ಬೇಕು. ದೇವರಿಗೆ ಈ ರೀತಿ ತಾಳಿ ಕಟ್ಬಿಟ್ಟಿದ್ರೆ 4 ರಿಂದ 4 ತಿಂಗಳವರೆಗೆ 100% ಮದುವೆ ಆಗುತ್ತೆ. ಓಕೆ, ಪೂಜೆ ಮಾಡ್ತೀವಿ, ಪೂಜೆ ಮಾಡಬೇಕು, ಫೋಟೋ ಇಟ್ಟು ಪೂಜೆ ಮಾಡ್ತೀವಿ. ಶನಿಮಹಾತ್ಮ ಒಂದೇ ಕಟ್ಟಿದ್ರೆ ವೃದ್ಧಿ ಆಗಲ್ಲ ಅಂತೇಳಿ ನವಗ್ರಹಗಳನ್ನ 1955 ಸ್ಥಾಪನೆ ಮಾಡ್ತೀವಿ. ಇಲ್ಲಿ ಶನಿಮಹಾತ್ಮ ವಿಶೇಷಗಳಂತೆ ಏಳನಾಟ ಶನಿ ಆಗಿರ್ಬೋದು, ಕರ್ನಾಟಕ ಶನಿ ಆಗಿರ್ಬೋದು, ಕಾಕಸ್ಪರ್ಶ ದೋಷ ಆಗಿರ್ಬೋದು, ಏನೇ ಶನಿ ದೋಷದ ಇಲ್ಲಿ ಬಂದು ತೈಲಾಭಿಷೇಕ ಮಾಡಿಸ್ಕೊಂಡ್ರೆ 100% ಪರಿಹಾರ ಆಗುತ್ತೆ ಅಂತ ಈ ದೇವಸ್ಥಾನದಲ್ಲಿ ಶೀತಲ ಅಂತಂದ್ರೆ ತಣ್ಣಗಿರುತ್ತೆ ಅಂತ. ಯಾವುದೇ ದೇವಸ್ಥಾನದ ಗರ್ಭಗುಡಿಗೆ ಹೋದ್ರೆ ಗರ್ಭಗುಡಿ ಪೂರ್ತಿ ಕ್ಲೋಸ್ ಇರುತ್ತೆ, ಓಪನ್ ಇರುತ್ತೆ. ಬಟ್ ಈ ತಾಯಿಗೆ ಮೇಲ್ಗಡೆ ಗವಾಕ್ಷಿ ಓಪನ್ ಇರುತ್ತೆ. ಓಕೆ, ಮೇಲ್ಗಡೆ ಗವಾಕ್ಷಿ ಓಕೆ ಓಕೆ ಓಪನ್ ಇರುತ್ತೆ. ಓಕೆ, ಅಷ್ಟೇ ಯಾವ ರೀತಿ ಗಾಳಿ ಬೆಳಕು ಮಳೆ ಸ್ಪರ್ಶ ಆಗುತ್ತೋ ಅದೇ ರೀತಿ ಈ ದೇವರು ಕೂಡ ಸ್ಪರ್ಶ ಆಗುತ್ತೆ. ಮಳೆ ಬಂದ ಸಮೇತ ಪೂರ್ತಿ ದೇವರು ನೆನೆಯುತ್ತಾಗಿ ನಾವೇನು ಚೇಂಜ್ ಅದಕ್ಕೆ ಶೀತಲಾ ದೇವಿ ಅಂತ ಕರೀತಾರೆ. ಇದು ಇಲ್ಲಿನ ವಿಶೇಷ. ಸೊ ಸಮಯ ಇದು ಶನಿವಾರದ ವಿಶೇಷತೆ ಏನಿರುತ್ತೆ? ಶನಿವಾರದ ವಿಶೇಷತೆ ಅಂದರೆ ಇಲ್ಲಿ ಅದೇ ಹೇಳಿದೆಲ್ಲ ಆಲ್ರೆಡಿ ಹೇಳಿದಾಗೆ ಓಕೆ, ಅರ್ಧನಾಟ ಶನಿ ಆಗಿರ್ಬೋದು, ಏಳನಾಟ ಶನಿ ಆಗಿರ್ಬೋದು, ಕಾಕಸ್ಪರ್ಶ ದೋಷ ಆಗಿರ್ಬೋದು, ದೋಷ ಆಗಿರ್ಬೋದು, ಶನಿಮಹಾತ್ಮದಿಂದ ಏನೇ ದೋಷಗಳಿದ್ರು ಬಂದು ಪೂಜೆ ಮಾಡಿ. ಶನಿಮಹಾತ್ಮ ಒಂದೇ ಅಂತಲ್ಲ, ಇಲ್ಲಿ ಎಲ್ಲ ಗ್ರಹಗಳು 9 ಗ್ರಹಗಳಿಂದ ಏನೇ ದೋಷ ಇದ್ರು ಇಲ್ಲಿ ಬಂದು ತೈಲಾಭಿಷೇಕ ಮಾಡಿಸ್ಕೊಂಡು ತೈಲ ತಗೊಂಡ್ರೆ 100% ಕ್ಲಿಯರ್ ಆಗುತ್ತೆ. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಶನಿಮಹಾತ್ಮ ಅವರ ಹೆಂಡತಿ ಜೊತೆ ದರ್ಶನ ಸಿಗುತ್ತೆ.